ಹಾಯ್, ಎಲ್ಲರಿಗೂ ನಮಸ್ಕಾರ. ಸವಿರುಚಿಗೆ ಸ್ವಾಗತ. ನಾನಿವತ್ತು ಕೋಡ್ಬೇಳೆ ಮಾಡ್ತಾಯಿದ್ದೀನಿ. ಕೋಡ್ಬೇಳೆ ಅಂದರೆ ಎಲ್ಲರಿಗೂ ಇಷ್ಟನೇ. ಹಾಗೆ ಇದು ಕೋಡ್ಬೇಳೆ ಮಾಡೋದು ತುಂಬ ಈಸಿ ಇರುತ್ತೆ. ಯಾವ ಥರ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪು ಚಿರೋಟಿ ರವೆ, ಒಂದು 3 ಟೇಬಲ್ ಸ್ಪೂನಷ್ಟು ಮೈದಾ, ಮತ್ತು ಇದು ಹುರ್ಗಡ್ಲೆ ಪುಟಾಣಿ ಅಂತಾರಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರೋದು, ಮತ್ತು ಒಂದು 2 ಸ್ಪೂನಷ್ಟು ಹುರಿದಿರೋ ಎಳ್ಳು, ತುಪ್ಪ, ಜೀರಿಗೆ, ಇದು ಇಂಗು, ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ, ಮತ್ತು ಇದು ರುಬ್ಕೊಳ್ಳೋಕ್ಕೆ ಕೊಬ್ಬರಿ ತುರಿ, ಬೆಳ್ಳುಳ್ಳಿ, ಮತ್ತು ಕರಿಬೇವು, ಒಣಮೆಣ್ಸಿನ್ಕಾಯಿ, ಇದನ್ನೆಲ್ಲ ರುಬ್ಕೋಬೇಕು. ಮೊದಲಿಗೆ ಒಂದು ಜಾರಲ್ಲಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು, ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಮೈದಾ ಮತ್ತು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮೈದಾ, ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಕೊಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಯಾಕಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಬಿಸಿ ಮಾಡ್ಕೊಳ್ಳಿ. ಬಿಸಿ ಅದಾದ ನಂತರ ಸ್ವಲ್ಪ ತಣ್ಣಗಾಗ್ಬಿಡಿ. ಅದು ತಣ್ಣಗಾದ್ಮೇಲೆ ಒಂದು ಬೌಲ್ ಇದನ್ನೊಂದು ಇದರಲ್ಲಿ ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ಏನು ಹುರ್ಗಡ್ಲೆ ಪೌಡ್ರು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವೋ ಅದನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಇಂಗು ಮತ್ತು ಉಪ್ಪು, ಹುರಿದಿಟ್ಟಿರೋ ಎಳ್ಳು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಎಷ್ಟೆಷ್ಟು ಹಾಕೋಬೇಕು ಅಂತ ಆಲ್ರೆಡಿ ಆವಾಗಲೇ ತೋರಿಸಿನಿ, ಎಷ್ಟೆಷ್ಟು ತೊಗೊಂಡಿದ್ದೀನಿ ನಾನು ಅಂತ, ಅಷ್ಟನ್ನೇ ಹಾಕ್ಕೊಳ್ಳಿ. ಇವಾಗ ರುಬ್ಬಿಟ್ಟಿರೋ ಇದು ಮಸಾಲೆ ಎಲ್ಲನೂ ಅದಕ್ಕೆ ಹಾಕಿ ಮತ್ತು ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕಬೇಕು. ಬಿಸಿ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿನಿ. ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಖಾರ ತಿನ್ನೋದಾದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ, ಆಯಿತಾ. ಈ ಥರ ಹಿಂಗೆ ಕಲಸಿಟ್ಟು ಒಂದು 15 ಮಿನಿಟ್ಸ್ ಕಲಸಿಟ್ಟಾದಮೇಲೆ ಚೆನ್ನಾಗಿ ನೆಂದಿದೆ ಹಿಟ್ಟು. ಇವಾಗ ಅದನ್ನು ಈ ಥರ ಕೋಡ್ಬೇಳೆ ಶೇಪಿಗೆ ಮಾಡ್ಕೋಬೇಕು. ಯಾವ ಥರ ಅಂದರೆ ನೋಡಿ, ಈ ಥರ ಚಿಕ್ಕದಾಗಾದರೂ ಮಾಡ್ಬೋದು, ಇಲ್ಲ ದೊಡ್ಡಕ್ಕಾದರೂ ಮಾಡ್ಕೋಬೋದು. ನಮಗೆ ಹೆಂಗೆ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ಎಣ್ಣೆ ಕಾಯ್ತಾ ಇದೆ, ಎಣ್ಣೆ ಎಲ್ಲ ಕಾದ್ಮೇಲೆ ಈ ಥರ ಫ್ರೈ ಮಾಡಬೇಕು. ಇದು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡಿ, ಯಾಕಂದರೆ ಜಾಸ್ತಿ ಇಟ್ಟರೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಇವಾಗ ಯಾವ ಥರ ಆಗಿದೆ ಅಂತ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.